ಭಕ್ತಿ ಅಗಸ್ತ್ಯನ್ಗೆ ಈ ವಿಷಯ ಹೇಳಿಲ್ಲ. ಹಾಗಿದ್ಮೇಲೆ ಫೈಲು ಅಗಸ್ತ್ಯನಿಗೆ ಸಿಕ್ಕಿದೆ ಅಂದ್ರೆ ಯಾರೋ ಪ್ಲಾನ್ ಮಾಡಿನೇ ಹೀಗೆ ಮಾಡಿರ್ಬೋದು. ಯಾರು ಮಾಡಿರೋದು? ಅಮ್ಮವ್ರು ಅಗಸ್ತ್ಯನ್ ವಿಷಯ ಗೊತ್ತಾಗ್ಬಾರ್ದು ಅಂತ ನನ್ನ ಹತ್ರ ಹೇಳಿದ್ರು. ಆದ್ರೆ ಆ ಬನಶಂಕ್ರಮ್ಮ ಸತ್ಯನ ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡ್ಬಿಟ್ಲು. ಅಮ್ಮ, ನೀನೇ ಎಲ್ಲ ನೋಡ್ಕೋಬೇಕು. ಆದ್ರೆ ಯಾವತ್ತಿದ್ರೂ ನ್ಯಾಯನೇ ಗೆಲ್ಬೇಕು. ಮಹಿಮಾ, ನೀನ್ ಹೆದರ್ಕೋಬೇಡ. ಯಾವಾಗ್ಲೂ ತಪ್ಪು ಮಾಡಿದವ್ರಿಗೆ ಮಾತ್ರ ಶಿಕ್ಷೆ ಆಗೋದು. ಹೆದರ್ಕೋಬೇಡ. ಬಾ ಬಾ. ನಮ್ಮ ಅಮ್ಮಂಗಿರೋ ಒಳ್ಳೆತನನ ನಿಮಗ್ ಬೇಕಾದಂಗೆ ಬಳಸ್ಕೊತಾ ಇದ್ದೀರಲ್ವಾ? ನಿಮಗ್ ಸ್ವಲ್ಪ ಮನಸ್ಸಾಕ್ಷಿ ಇಲ್ವಾ? ಹೇಳಕ್ ಹೋದ್ರೆ ನೀವು ನಮ್ಮಮ್ಮ ಇಬ್ರು ರಕ್ತ ಹಂಚ್ಕೊಂಡು ಹುಟ್ಟಿರೋರು. ಯಾಕೆ ನಮ್ಮಮ್ಮನ ಗುಣ ನಿಮಗ್ ಕಿಂಚಿತ್ತು ಬಂದಿಲ್ಲ? ನಮ್ಮಮ್ಮ ಏನ್ ಬೇಕಾದ್ರೂ ಕೇಳ್ತಾಳೆ ಅಂತ ಅವಳು ನಂಬಿಕೆ ಕೊಳ್ಳಿ ಇಟ್ಬಿಟ್ರಲ್ಲ ನೀವು. ಮಾತಾಡ್ಬೇಡಿ ನೀವು. ನಮ್ಮಮ್ಮನ ಪ್ರೀತಿನ ಬಳಸ್ಕೊಂಡು ಅವಮಾನ ಮಾಡ್ಬಿಟ್ರಿ ಅವಳಿಗೆ. ಎಷ್ಟು ದಿನದಿಂದ ಕಾಯ್ತಿದ್ರಿ ಚಿಕ್ಕಮ್ಮ ಬಡವ್ರ ರಕ್ತ ಹೀರಕ್ಕೆ? ಎಷ್ಟು ದಿನದಿಂದ ಕಾಯ್ತಿದ್ರಿ? ಸಾಕು ಅಗಸ್ತ್ಯ, ನನ್ಗೂ ಸ್ವಲ್ಪ ಮಾತಾಡೋದಕ್ಕೆ ಅವಕಾಶ ಕೊಡು. ಮಾತಾಡಿ ಉಪಯೋಗ ಇಲ್ಲ ನಿಮಗೆ. ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ಅಮ್ಮ, ಅಪ್ಪ ಏನಾದ್ರೂ ಇದ್ದಿದ್ರೆ ಇವ್ರು ಮಾಡಿದ ತಪ್ಪಿಗೆ ಏನು ಶಿಕ್ಷೆ ಕೊಡ್ತಿದ್ರು? ಅಗಸ್ತ್ಯ, ಸ್ವಲ್ಪ ಸಮಾಧಾನವಾಗಿರು. ನೋಡು, ಈ ಸಮಸ್ಯೆನ ಸ್ವಲ್ಪ ನಿಧಾನವಾಗಿ ಕೂತ್ಕೊಂಡು ಬಗೆಹರಿಸೋಣ. ನನ್ನ ಪ್ರಶ್ನೆಗೆ ಇದು ಉತ್ತರ ಅಲ್ಲ ಅಮ್ಮ.